ಸಾಲ ತೀರಿಸದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮನೆಯನ್ನ ಜಪ್ತಿ ಮಾಡಲಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಸಾಲಗಾರ ಹೈ ಡ್ರಾಮಾ ಮಾಡಿದ್ದಾನೆ. ಅಧಿಕಾರಿಗಳು ಪೊಲೀಸರ ಎದುರಿಗೆ ವಿಷದ ಬಾಟಲ್ನ ತೋರಿಸಿ ಮನೆ ಜಪ್ತಿ ಮಾಡದಂತೆ ಭಾರಿ ಹೈ ಡ್ರಾಮಾ ನಡೀತು. 10 ವರ್ಷಗಳಿಂದ ಈತ ಸಾಲದ ಕಂತನ್ನ ಕಟ್ಟದೆ ಹೀಗೆ ಸತಾಯಿಸಿಕೊಂಡು ಬಂದಿದ್ದಾನೆ ಲಾಲಾ ನಾಯಕ್. ರಾಯಚೂರು ನಗರದ ಉದಯನಗರದಲ್ಲಿ ಈ ಘಟನೆ ನಡೆದಿರೋದು. ಕೋರ್ಟ್ನ ನೋಟಿಸ್ ಸಮೇತವಾಗಿಯೇ ಬಂದಂತಹ ಬ್ಯಾಂಕ್ನ ಅಧಿಕಾರಿಗಳು ಮನೆ ಜಪ್ತಿ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ನಾನು ಸಾಯ್ಬೇಕಾಗತ್ತೆ, ನನ್ನ ಸಾವಿಗೆ ನೀವೇ ಕಾರಣರಾಗ್ತೀರಿ ಅಂತ ವಿಷದ ಬಾಟಲ್ ತೋರಿಸಿ ಆ ಮನೆಯ ಮಾಲೀಕ ಅಲ್ಲಿ ಹೈಡ್ರಾಮಾ ಮೆರೆದಿದ್ದಾರೆ. 12 ವರ್ಷ ಆಗಿದೆ, ರೀಪೇಮೆಂಟ್ಸ್ ಏನು ಬರ್ತಾ ಇಲ್ಲ. ಸೆವೆರಲ್ ಟೈಮ್ಸ್ ನಾವು ಅವ್ರಿಗೆ ಎಲ್ಲ ನೋಟಿಸ್ ಎಲ್ಲ ಕಳಿಸಿ ಆಯಿತು, ಪಾಪ ಫಾಲೋ ಅಪ್ ಮಾಡಿ ಅವ್ರಿಗೆಲ್ಲ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಎಲ್ಲ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದೀವಿ. ಬಟ್ ಯಾವುದಕ್ಕೂ ಅವರು ಹಿ ಹ್ಯಾಸ್ ನಾಟ್ ಟರ್ನ್ಡ್ ಅಪ್. ಸೊ ಈಗ ಫೈನಲಿ ಏನಾಗಿದೆ, ನಮಗೆ ಫಿಸಿಕಲ್ ಪೊಸಿಷನ್ ಕೋರ್ಟಿಂದ ನನಗೆ ಕಮಿಷನರ್ ಅಂತೇಳಿ ಅಪಾಯಿಂಟ್ ಮಾಡಿದ್ದಾರೆ. ಈ ಪ್ರಾಪರ್ಟಿನ ಜಪ್ತಿ ಮಾಡಿ ಬ್ಯಾಂಕಿಗೆ ಹ್ಯಾಂಡ್ ಓವರ್ ಮಾಡೋದು ನನ್ನ ಡ್ಯೂಟಿ. ಅಲ್ಲ ಸರ್, ಈಗ ಅವರು ವಿಷ ಕೂಡ ಸಾಯ್ತೀನಿ ಅಂತ ಹೇಳಕತ್ತಾರೆ. ಈಗ ಇದ್ರ ಮುಂದೆ ಏನು ಮಾಡ್ತೀವಿ, ಏನು ಟೈಮ್ ಕೊಡ್ತೀವಿ ಅವ್ರಿಗೆ? ಏನು ಸರ್ ಈಗ ಟೈಮ್ ಕೊಡೋಕೆ ನನ್ನ ಕೈಲಿ ಟೈಮ್ ಇಲ್ಲ, ಟೈಮ್ ಕೊಡೋಕೆ ನನ್ನ ಕೈಲಿ ಏನಿಲ್ಲ. ಪೊಸಿಷನ್ ತೊಗೊಳಕ್ಕೆ ಬಂದಿರೋದು ಮತ್ತು ಪೊಸಿಷನ್ ತೊಗೊಳ್ಳೇಬೇಕು. ಅವರು ಈಗ ನಮ್ಮ ಕಾರ್ಯಕ್ಕೆ